ಗೈಸ್, ಇವತ್ತು ನಾನು ಬೆಂಗಳೂರಿಂದ ಹಾಸನ್ಗೆ ಮನೆಗೆ ಹೋಗ್ತಿದ್ದೀನಿ. ಹಾಗೆಯೇ ವಿಡಿಯೋ ಮಾಡ್ಕೊಂಡಿದ್ದೆ ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ನಿಮ್ಮ ಒಂದಷ್ಟು ಕ್ವೆಶನ್ಸ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ. ನನ್ನ ಲಾಸ್ಟ್ ವರ್ಕಿಂಗ್ ಡೇ ಮತ್ತು ಫಸ್ಟ್ ಡೇ ಅಟ್ ಮೈ ನ್ಯೂ ಜಾಬ್ ವಿಡಿಯೋ ಹಾಕಿದ್ಮೇಲೆ ನಂಗೆ ತುಂಬ ಜನ DM ಮಾಡ್ತಾ ಇದ್ದೀರಾ. ಈವನ್ ಟಿಲ್ ಟುಡೇ ಮೆಸೇಜಸ್ ಬರ್ತಾನೆ ಇದೆ. ನಾನು ಏನು ವರ್ಕ್ ಮಾಡ್ತಾ ಇರೋದು ಆ್ಯಂಡ್ ಓಪನಿಂಗ್ಸ್ ಇದೆಯಾ ಅಂತ ತುಂಬ ಜನ ಕೇಳ್ತಿದ್ದೀರಾ. ಲಿಟ್ರಲಿ ಓಪನಿಂಗ್ಸ್ ಇದೆಯಾ ಅಂತ ಅಂತೂ ಇವತ್ತಿಗೂ ನಂಗೆ 1 or 2 ಮೆಸೇಜಸ್ ಡೈಲಿ ಆರ್ ಆಲ್ಟರ್ನೇಟಿವ್ ಡೇಸ್ ಬರ್ತಾನೆ ಇದೆ. ಐ ಅಂಡರ್ಸ್ಟ್ಯಾಂಡ್ ತುಂಬ ಜನರಿಗೆ ಜಾಬ್ ಅವಶ್ಯಕತೆ ಇದೆ ಅಂತ. ಬಟ್ ಏನು ಅಂತ ಅಂದರೆ ನೀವು ಅದಕ್ಕೆ ಅಷ್ಟೇ ಎಫರ್ಟ್ಸ್ ಹಾಕಿ ಹಾರ್ಡ್ ವರ್ಕ್ ಮಾಡಿದರೆ ಗೈಸ್ ಯಾವುದೂ ಕಷ್ಟ ಇಲ್ಲ. ಸೊ ನಾನು ಏನು ವರ್ಕ್ ಮಾಡ್ತಾ ಇದ್ದೆ ಬಿಫೋರ್ ಮತ್ತು ಇವಾಗ ಏನು ಮಾಡ್ತಿದ್ದೀನಿ ಅಂತ ಕೂಡ ಹೇಳ್ತೀನಿ ನೋಡಿ. ನಾನು ಫಸ್ಟು BCom ಆದಮೇಲೆ ನನ್ನ ಫಸ್ಟ್ ಜಾಬ್ನ ಸ್ಟಾರ್ಟ್ ಮಾಡಿದ್ದು ಆ್ಯಸ್ ಅ ಫಿನಾನ್ಸ್ ಅಸೋಸಿಯೇಟ್ ಆಗಿ ಆ್ಯಂಡ್ ಅಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಪ್ರಮೋಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಸೊ ಇದು ನನ್ನ ಪ್ರೀವಿಯಸ್ ಕಂಪನಿ ಬಗ್ಗೆ ನಾನು ಏನು ವರ್ಕ್ ಮಾಡ್ತಾ ಇದ್ದೆ ಅಂತ. ಆ್ಯಂಡ್ ಇವಾಗ ನನ್ನ ನ್ಯೂ ಕಂಪನಿನಲ್ಲಿ ನಾನು AR ಸ್ಪೆಷಲಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಫ್ ಯು ಬಿಲೀವ್ ಇಟ್ ಆರ್ ನಾಟ್, ನನಗೆ ಯಾವುದೇ ಥರ ಕ್ಯಾಂಪಸ್ ಸೆಲೆಕ್ಷನ್ ಏನೂ ಇರಲಿಲ್ಲ. ಸೊ BCom ಮುಗ್ದಿದ ತಕ್ಷಣ ನಾನು 1 ಡೇನೂ ವೇಸ್ಟ್ ಮಾಡಿಲ್ಲ, ನಂಗೆ ಕೆಲಸ ಸಿಕ್ತು. ಸೊ ಸಿಕ್ತು ಅನ್ನೋಕ್ಕಿಂತ ನಾನೇ ಹುಡ್ಕೊಂಡೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಓಪನಿಂಗ್ಸ್ ಬಗ್ಗೆನೂ ತುಂಬ ಜನ ಕೇಳ್ತಿದ್ದೀರಾ. ಸೊ ಸದ್ಯಕ್ಕೆ ನನ್ನ ನ್ಯೂ ಕಂಪನಿನಲ್ಲಿ ಫಿನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಥರದ ಓಪನಿಂಗ್ಸ್ ಇಲ್ಲ. ಇನ್ ಕೇಸ್ ನಿಮ್ಗೆ ಏನಾದರೂ ಬೇರೆ ಡಿಪಾರ್ಟ್ಮೆಂಟಲ್ಲಿ ನೀವು ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾನು ಚೆಕ್ ಮಾಡ್ತೀನಿ. ನೀವೇನಾದರೂ ಲೈಕ್ ಯಾವುದಾದ್ರೂ DM ನೋಡಿದ್ರೆ ನಾನು ಥ್ರೂ ದ್ಯಾಟ್ ನಾನು ಚೆಕ್ ಮಾಡಿ ನಿಮಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಫ್ಯೂಚರಲ್ಲಿ ಇಫ್ ಐ ಕಮ್ ಅಕ್ರಾಸ್ ಎನಿ ಓಪನಿಂಗ್ಸ್ ಅಲ್ವಾ, ಐ ಆಮ್ ವೆರಿ ಮಚ್ ಹ್ಯಾಪಿ ಟು ಶೇರ್ ದ ಇನ್ಫಾರ್ಮೇಷನ್ ವಿತ್ ಯು ಗೈಸ್. ಸೊ ನಂಗೆ ಗೊತ್ತು ಎಷ್ಟು ಅವಶ್ಯಕತೆ ಇದೆ ಜಾಬು ಅಂತ ಹೇಳ್ಬಿಟ್ಟು. ಅಪ್ಡೇಟ್ಸ್ಗಾಗಿ ನನ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.